ಉದ್ಯೋಗ ಅರಸಿ ವಿದೇಶಕ್ಕೆ ತೆರಳಿ ಅನ್ನ ನೀರು ಸಿಗದೆ ಯುವಕರ ಪರದಾಟ, ಸ್ವದೇಶಕ್ಕೆ ಕರೆಸಿಕೊಳ್ಳುವಂತೆ ಪ್ರಧಾನಿ ಸೇರಿದಂತೆ ಗಣ್ಯರಿಗೆ ಯುವಕರಿಂದ ಮನವಿ. ಲಕ್ಷಾಂತರ ರೂಪಾಯಿ ಸಂಬಳದ ಆಸೆಗಾಗಿ ಉದ್ಯೋಗ ಅರಸಿ ವಿದೇಶಕ್ಕೆ ತೆರಳಿದ ಯುವಕರು ಉದ್ಯೋಗ ಹಾಗೂ ಅನ್ನ ನೀರು ಸಿಗದೆ ಪರದಾಡುತ್ತಾ ತಮ್ಮನ್ನು ಸ್ವದೇಶಕ್ಕೆ ಕರೆಸಿಕೊಳ್ಳಬೇಕು ಎಂದು ಮನವಿ ಮಾಡಿದ ಪ್ರಸಂಗ ಗುರುವಾರ ಬೆಳಗ್ಗೆ 11 ಗಂಟೆಗೆ ಬೆಳಕಿಗೆ ಬಂದಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಹಾಗೂ ನೆರೆಯ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಕಳೆದ 1 ವಾರಗಳ ಹಿಂದೆ ಲಕ್ಷಾಂತರ ರೂಪಾಯಿ ಸಂಬಳದ ಆಸೆಗಾಗಿ ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ಹಣ ನೀಡಿ 14 ಜನ ಯುವಕರು ಉಜ್ಬೇಕಿಸ್ತಾನಕ್ಕೆ ತೆರಳಿದ್ದಾರೆ. ಆದರೆ ಅಲ್ಲಿಗೆ ತೆರಳಿದ ನಂತರ ತಮಗೆ ಯಾವುದೇ ರೀತಿಯ ಕೆಲಸವೂ ಸಿಗುತ್ತಿಲ್ಲ ಹಾಗೂ ದಿನಕ್ಕೆ 1 ಹೊತ್ತು ಊಟ ಸಹ ಸಿಗುತ್ತಿಲ್ಲ. ಕುಡಿಯಲು ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಸಹ ಕಲ್ಪಿಸಲಾಗುತ್ತಿಲ್ಲ ಎಂದು ಯುವಕರು ಅಳಲು ತೋಡಿಕೊಂಡಿದ್ದಾರೆ. ಉದ್ಯೋಗ ಅರಸಿ ಭಾರತದಿಂದ ಉಜ್ಬೇಕಿಸ್ತಾನಕ್ಕೆ ಆಗಮಿಸಿದ ಕೆಲ ಯುವಕರು ಕೆಲಸ ಹಾಗೂ ಅನ್ನ ನೀರು ಸಿಗದೆ ಮರಣ ಹೊಂದಿದ್ದಾರೆ. ಹೀಗಾಗಿ ತಮಗೂ ಸಹ ಆತಂಕ ಎದುರಾಗಿದ್ದು, ಲಕ್ಷಾಂತರ ರೂಪಾಯಿ ಸಂಬಳದ ಆಶಯಕ್ಕಾಗಿ ವಿದೇಶಕ್ಕೆ ತೆರಳಿ ಮೋಸ ಹೋಗಿರುವ ತಮಗೆ ಕೂಡಲೇ ಸ್ವದೇಶಕ್ಕೆ ಕರೆಸಿಕೊಳ್ಳಬೇಕು ಎಂದು ವಿಡಿಯೋ ಸಂದೇಶದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಈ ಯುವಕರು ಮನವಿ ಮಾಡಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರಿಗೆ ನಮ್ಮದು ಒಂದು ಕಳಕಳಿ ಮನವಿ ಪತ್ರ. ನಾವು ಇಲ್ಲಿ ಒಂದು ಯಾವುದೋ ಉಜ್ಬೇಕಿಸ್ತಾನ ಎಂಬ ದೇಶದಲ್ಲಿ ಬಂದು ಸಿಕ್ಕಿಬಿದ್ದಿದ್ದೀವಿ. ನಮಗೆ ನಮ್ಮ ಏಜೆಂಟ್ಗಳು ಮೋಸ ಮಾಡಿದ್ದಾರೆ. बहुत परेशान है हम लोग. कैसा भी करके रिक्वेस्ट डाल रहे, हमको कैसा भी करके इंडिया मंगा लो. हमारा कर्नाटक का सीएम सिद्धरामैया और सभी लोगों को हम यही प्रार्थना कर रहे हैं. हम भगवान से जितना प्रार्थना करते हैं वैसा आप लोगों को प्रार्थना कर रहे हैं. कैसा भी करके हमको इंडिया बुला लीजिए. हम बहुत परेशान है. इधर एक बाथरूम का सुविधा नहीं, करेंट नहीं है, बहुत परेशानी है. 1,20,000 ऑफिस वाला लिया, 1,20,000 सब लोग दिया. डेली 1-2 मर रहे. इधर मरे 100 आदमी को किधर लेके जा रहे वो भी पता नहीं चल रहा है. हमारा सामने ही 2 आदमी मरा, उसका मरे 100 आदमी का पता नहीं, आता नहीं. पूछे तो तुमको क्या करना है, क्या ऐसा बोल रहे हैं. बहुत परेशान है. हमारा मजबूरी थोड़ा ये कर लीजिए. ನನ್ನ ಹೆಸರು ಸುನಿಲ್ ರೀ, ಬಸವಕಲ್ಯಾಣ ತಾಲೂಕದವ್ರಿದ್ದು. ನಿರಾಜ್ ಇದು ಏಜೆಂಟ್ ಅನ್ನ ರೀ. 1,25,000 ಕಟ್ಟಿನಿ ರೀ. ಇಲ್ಲಿ ಟೈಮ್ ಮೇಲೆ ನೀರಿಲ್ಲ, ಊಟ ಇಲ್ಲ. ಆಯ್ತು, ರಾತ್ರಿ 10ಕ್ಕೆ ಲೈಟ್ ಹೋಯ್ತಪ್ಪ ಅಂದ್ರೆ ಮುಂಜಾನೆ 4ಕ್ಕೆ ಲೈಟ್ ಬರ್ತಾರೆ ರೀ. ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟ್ರ್ ನಡ್ಕೋತ ಹೋಗಿ ಬರ್ಬೇಕು. ನಮ್ಮ ಹೆಸರು ರಮೇಶ್ ಅದ ಸರ್. ನಾವು ಗುಲ್ಬರ್ಗ ಜಿಲ್ಲೆದವ್ರು, ಕಲ್ಬಿನವ್ರು ಅಂತ ರೀ. ನಾನು ಕನಿಷ್ಠ ಅಂತೇಳಿ ಕಳ್ಸೇನಿ ರೀ. 75,000 ರೂಪಾಯಿ ನಂಬಲ್ಲಿ ತೊಗೊಂಡೇನಿ ರೀ. ಕಂಪನಿ ಸರಿಯಾಗದ, ಎಲ್ಲ ಸರಿಯಾಗದ ಅಂತ ಒಂದು ಕಂಪನಿ ಹೆಸರು ಹೇಳೇನಿ ರೀ, ಮತ್ತೊಂದು ಕಂಪನಿ ಕಳ್ಸೇನಿ ರೀ. ಇಲ್ಲಿ ಏನೂ ಫೆಸಿಲಿಟಿ ಇಲ್ಲ ಸರ್. ಬಾತ್ರೂಮ್ ಫೆಸಿಲಿಟಿ ಇಲ್ಲ, ಊಟದ ಫೆಸಿಲಿಟಿ ಇಲ್ಲ, ಏನಿಲ್ಲ ಸರ್. ಹಿಂಗೆ ಹೇಳಿಗೆಸಿಂದ್ರೆ ಧೋಕಾ ಮಾಡಿ ಕಳ್ಸೇನಿ ಸರ್. ನನ್ನ ಹೆಸರು ಅವಿನಾಶ್ ಅಂತ ರೀ, ಬಸವಕಲ್ಯಾಣ ತಾಲೂಕದ. ಇಲ್ಲಿ ಏನು ಭೀ ಚಂದಿಲ್ಲ ರೀ. ₹1,00,000 ತುಂಬ ಫಸ್ಯಾರ ನಮ್ಗೆ. ಇಲ್ಲಿ ಬಂದಿದ್ದೇವೆ ರೀ. ನನ್ನ ಹೆಸರು ಬಸವ ಅಂತ, ನಮ್ಮ ಬಸವಕಲ್ಯಾಣ ತಾಲೂಕು. ಒಂದು ಕಂಪನಿ ಹೆಸರು ಹೇಳಿ ಒಂದು ಕಂಪನಿ ಹಾಕ್ಯಾರ. ಇಲ್ಲಿ ಏನೂ ಸರಿಯಾಗಿಲ್ಲ. ಸರ್ ನಮ್ಮ ಹೆಸರು ಶಿವ ಅಂತ ರೀ. ನಾವು ಕಮಲಾಪುರ ತಾಲೂಕಿಗೆ ಬಂದೇವೆ ರೀ. ನಮ್ಮ ಏಜೆಂಟ್ ರೀ ದತ್ತ ರೀ. ಅವತ್ತು 85,000 ರೂಪಾಯಿ ತೊಗೊಂಡ್ರಿ ರೀ. ಹಿಂಗೆ ತಂದಿರಿ ಸ್ವಲ್ಪ ಫಸೇನು ರೀ. ಕಂಪ್ನಿ ಸರಿಯಾಗಿಲ್ಲ, ಸೇಫ್ಟಿ ಇಲ್ಲ ಕೆಲಸ ಮೇಲೆ ಭೀ. ನನ್ನ ಹೆಸರು ರಾಜೇಶ್ ಅಂತ, ಹುಮ್ನಾಬಾದ ತಾಲೂಕದಿಂದ ಬಂದೆವು. ಅಂಕೋಸ್ ಪೋಲೆ ಅಂತಂದು ಕಿಟ್ಟದವ್ರ ಕಂಪ್ನಿ ಸರಿಯಾಗದ ಅಂತಂದು 1,00,000 ರೂಪಾಯಿ ತೊಗೊಂಡು ನಮಗೆ ಇಲ್ಲಿ ತಂದು ಫಸೇಸಾರ. ಅದು ಯಾವ್ದು ಭೀ ಮಾತಿಲ್ಲ, ಏನು ಭೀ ಫೆಸಿಲಿಟಿ ಇಲ್ಲ, ಏನಿಲ್ಲ ನಮಗಿಲ್ಲಿ. ನನ್ನ ಹೆಸರು ಚೆನ್ನಪ್ಪ ಅಂತ, ನಾವು ಬಸವಕಲ್ಯಾಣ ತಾಲೂಕದಿಂದ ಮಾತಾಡುತ್ತ. ನಂಗೆ ಇಸ್ನಾಥ್ ರೆಡ್ಡಿ ಬಂದು ಫಸೇಸಾರ, ಧೋಕಾ ಮಾಡ್ಯಾರ. ಇಲ್ಲಿ ಬಂದು ನಾವು ಫಸೇಸಾರ, ಏನು ಭೀ ಕೆಲಸ ಬರೋಬರಿಲ್ಲ, ಏನು ಚಲೋ ಇಲ್ಲ. ನನ್ನ ಹೆಸರು ಸುನಿಲ್ ಕುಮಾರ್ ಅಂತ, ಹುಮ್ನಾಬಾದ ತಾಲೂಕಲ್ಲಿಂದ ಬಂದಿದ್ದ. ದೂಸರಾ ಕಂಪನಿ, ಅಲ್ಲೊಂದು ಕಂಪನಿ ಹೇಳಿ ಇಲ್ಲೊಂದು ಕಂಪನಿ ಹೇಳ್ಯಾರ. ಇಲ್ಲಿ ಬೇರೆ ಕಂಪನಿ ಅದ ಅಲ್ಲ, ಅರ್ಬಿ ಅಂತ ಏನೋ ಅಂತ ಹೇಳಿ. ಇಲ್ಲಿ ಇಂಟರ್ ಇಂಜಿನಿಯರಿಂಗ್ ಅಂತ ಇಲ್ಲದ. ಅದು ಪೈಲೇನೇ ಅದದು ಕಂಪನಿದ ಬ್ಯಾಡದ. ನಮಸ್ಕಾರ ರೀ ಸರ್. ನನ್ನ ಹೆಸರು ವಿಕಾಸ್ ಅಂತ. ಆವಾಜ್ ಹೊಂಟದ್ರಿ ಸರ. ನನ್ನ ತೋಲ್ ಪ್ರಾಬ್ಲಮ್ ಅದ ಸರ್. 1,00,000 ರೂಪಾಯಿ ಬಡ್ಡಿಲಿ ತೆಗೆದು ನಾ ಬಂದೀನಿ ಸರ್. ಹೆಂಗಿಲ್ಲಿ ಫಸಾಸ್ತಾರ ಅಂದ್ರೆ ಸರ್, ಗರೀಬ್ ಮನುಷ್ಯ ಇದ್ದೀನಿ ಸರ್. ಅಲ್ರಿ, ಇವು ಹೇಳ್ಯಾರ ಅರವಿಂದ್ ಕಂಪ್ನಿ ಅಂತ. ಇಲ್ಲಿ ಕಳ್ಸ್ಯಾರ ಎಂಟ್ರಿ ಇಂಜಿನಿಯರ್ಗೆ. ಇಲ್ಲಿ ಒಂದು ಸೇಫ್ಟಿ ಇಲ್ಲ. ಬೈ ಚಾನ್ಸ್ ಬಾತ್ರೂಮ್ ನೀರಿಲ್ಲ. ಕುಲ್ಡ್ಯಾಗ 2 ದಿನ 3 ದಿನ ಹಂಗೆ ಇರ್ಲತ್ತಿದ್ದವು. ಕುಂಡಿ ನೀರಿಲ್ಲ.